ಕನಸು ಕಾಣಲು ಬಡತನ ಅಡ್ಡಿಯಲ್ಲ. ಕನಸು ಕಾಣುವ ಧೈರ್ಯ ನಿಮಗಿದ್ದರೆ ಇಡೀ ಜಗತ್ತು ನಿಮಗೆ ದಾರಿ ಮಾಡಿಕೊಡುತ್ತದೆ. ಹಳ್ಳಿಯಿಂದ ಬಂದವನೆಂದು ಕೆಲವರು ಹೀಯಾಳಿಸಿದರು. ಒಂದು ಬಾರಿ ದೊಡ್ಡ ಸ್ಪರ್ಧೆಯೊಂದರಲ್ಲಿ ಅವನ ಪ್ರಾಜೆಕ್ಟ್ ತಿರಸ್ಕೃತವಾಯಿತು. ಒಂದು ಕ್ಷಣ ನನ್ನಿಂದ ಇದು ಸಾಧ್ಯವೇ ಎಂಬ ಅನುಮಾನ ಕಾಡಿದು ನಿಜ. ಸೋಲು ಅವನನ್ನು ಕಾಡಿತು. ಅವನು ನಿರ್ಧರಿಸಿದ, ಪರಿಸ್ಥಿತಿಗಳು ನನ್ನನ್ನು ಸೋಲಿಸಬಾರದು, ನಾನು ಪರಿಸ್ಥಿತಿಯನ್ನೇ ಬದಲಿಸಬೇಕು. ದ ಬಾಯ್ ಹೂ ನೆವರ್ ಗೇವ್ ಅಪ್. ಒಂದು ಸಣ್ಣ ಹಳ್ಳಿಯ ಮಣ್ಣಿನ ವಾಸನೆ, ಹಸಿರು ಗದ್ದೆಗಳು ಮತ್ತು ಹರಿಯುವ ಹಳ್ಳದ ನಡುವೆ ಬೆಳೆದ ಹುಡುಗನೊಬ್ಬನ ಹೆಸರು ಸಿದ್ಧಾರ್ಥ್. ಆ ಪುಟ್ಟ ಊರಿನಲ್ಲಿ ಸೌಲಭ್ಯಗಳು ಕಡಿಮೆ ಇರಬಹುದು, ಆದರೆ ಸಿದ್ಧಾರ್ಥ್ ಕಂಡ ಕನಸುಗಳು ಮಾತ್ರ ಆಕಾಶದಷ್ಟೇ ಎತ್ತರವಾಗಿದ್ದವು. ಅವನ ಈ ಸಾಧನೆಯ ಪಯಣವನ್ನು ವಿವರಿಸುವ ಕಥೆಯೇ ಪುಟ್ಟ ಊರಿನ ಹುಡುಗನ ದೊಡ್ಡ ಕನಸು. ಸಿದ್ಧಾರ್ಥ್ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಮಗ. ತಂದೆ ಹೊಲದಲ್ಲಿ ಬೆವರು ಸುರಿಸಿದರೆ ತಾಯಿ ಮನೆಯ ಕೆಲಸದ ಜೊತೆಗೆ ಹೈನುಗಾರಿಕೆ ಮಾಡುತ್ತಿದ್ದರು. ಸಿದ್ಧಾರ್ಥ್ ಓದಿನಲ್ಲಿ ಮುಂದಿದ್ದರೂ ಅವನಿಗೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಮೇಲೆ ಅಪಾರ ಆಸಕ್ತಿ. ಹಳ್ಳಿಯಲ್ಲಿ ಸರಿಯಾದ ವಿದ್ಯುತ್ ಸಂಪರ್ಕವಿಲ್ಲದಿದ್ದರೂ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿ ಅವನು ವಿಜ್ಞಾನದ ಪುಸ್ತಕಗಳನ್ನು ಓದುತ್ತಿದ್ದ. ಒಮ್ಮೆ ಅವನ ಶಾಲೆಗೆ ನಗರದ ದೊಡ್ಡ ಇಂಜಿನಿಯರ್ ಒಬ್ಬರು ಭೇಟಿ ನೀಡಿದ್ದರು. ಅವರ ಮಾತುಗಳನ್ನು ಕೇಳಿದ ಸಿದ್ಧಾರ್ಥ್ ತಾನೂ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ತನ್ನ ಹಳ್ಳಿಯ ಕತ್ತಲೆಯನ್ನು ಓಡಿಸಬೇಕೆಂದು ನಿರ್ಧರಿಸಿದ. ಅಂದೇ ಅವನ ಕಣ್ಣಲ್ಲಿ ಆ ದೊಡ್ಡ ಕನಸು ಮೊಳಕೆಯೊಡೆಯಿತು. ಹಳ್ಳಿಯ ಪ್ರಾಥಮಿಕ ಶಿಕ್ಷಣ ಮುಗಿದ ನಂತರ ಮುಂದಿನ ಓದಿಗಾಗಿ ಅವನು ನಗರಕ್ಕೆ ಹೋಗಬೇಕಾಯಿತು. ಆದರೆ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ನಮ್ಮ ಕೈಯಲ್ಲಿ ಇಷ್ಟೊಂದು ಖರ್ಚು ಭರಿಸಲು ಸಾಧ್ಯವಿಲ್ಲ, ನೀನು ಇಲ್ಲೇ ಯಾವುದಾದ್ರೂ ಕೆಲಸಕ್ಕೆ ಸೇರಿಕೋ ಎಂದು ನೆರೆಹೊರೆಯವರು ಸಲಹೆ ನೀಡಿದರು. ಆದರೆ ಸಿದ್ಧಾರ್ಥ್ ಮಾತ್ರ ಪಟ್ಟು ಬಿಡಲಿಲ್ಲ. ನಗರಕ್ಕೆ ಬಂದ ಸಿದ್ಧಾರ್ಥ್ಗೆ ಭಾಷೆ ಮತ್ತು ಪರಿಸರ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಹಳ್ಳಿಯಿಂದ ಬಂದವನೆಂದು ಕೆಲವರು ಹೀಯಾಡಿಸಿದರು. ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತವಿಲ್ಲದ ಕಾರಣ ಮೊದಲ ಸೆಮಿಸ್ಟರ್ನಲ್ಲಿ ಕಡಿಮೆ ಅಂಕಗಳು ಬಂದವು. ಸೋಲು ಅವನನ್ನು ಕಾಡಿತು. ಒಂಟಿತನ ಅವನನ್ನು ಹಿಂಡಿತು. ಒಂದು ಕ್ಷಣ ನನ್ನಿಂದ ಇದು ಸಾಧ್ಯವೇ ಎಂಬ ಅನುಮಾನ ಕಾಡಿದ್ದು ನಿಜ. ದ ಬಾಯ್ ಹೂ ನೆವರ್ ಗೇವ್ ಅಪ್. ಆದರೆ ಸಿದ್ಧಾರ್ಥ್ ಸೋಲನ್ನು ಒಪ್ಪಿಕೊಳ್ಳುವವನಲ್ಲ. ತನ್ನ ತಂದೆಯ ಕೈ ಮೇಲಿದ್ದ ಗುಳ್ಳೆಗಳು ಮತ್ತು ತಾಯಿಯ ಹರಿದ ಸೀರೆ ಅವನಿಗೆ ನೆನಪಾದವು. ಅವನು ನಿರ್ಧರಿಸಿದ, ಪರಿಸ್ಥಿತಿಗಳು ನನ್ನನ್ನು ಸೋಲಿಸಬಾರದು, ನಾನು ಪರಿಸ್ಥಿತಿಯನ್ನೇ ಬದಲಿಸಬೇಕು. ಅವನು ಪ್ರತಿದಿನ ರಾತ್ರಿ ಲೈಬ್ರರಿಯಲ್ಲಿ ಕುಳಿತು ಭಾಷೆಯನ್ನು ಕಲಿಯಲು ಆರಂಭಿಸಿದ. ಹಗಲು ಕಾಲೇಜು ಮುಗಿದ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತನ್ನ ಖರ್ಚನ್ನು ತಾನೇ ನಿಭಾಯಿಸಿದ. ಒಂದು ಬಾರಿ ದೊಡ್ಡ ಸ್ಪರ್ಧೆಯೊಂದರಲ್ಲಿ ಅವನ ಪ್ರಾಜೆಕ್ಟ್ ತಿರಸ್ಕೃತವಾಯಿತು. ಜನರು ನಕ್ಕರು. ಆದರೆ ಅವನು ಕುಗ್ಗದೆ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ಪ್ರಯತ್ನಿಸಿದ. ಅವನ ಮಂತ್ರ ಒಂದೇ ಆಗಿತ್ತು, ನಿರಂತರ ಪ್ರಯತ್ನ ಹೊಂದಿದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯಶಸ್ಸಿನ ಶಿಖರ ವರ್ಷಗಳು ಉರುಳಿದವು. ಸಿದ್ಧಾರ್ಥ್ ತನ್ನ ಕಠಿಣ ಪರಿಶ್ರಮದಿಂದ ದೇಶದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಆಯ್ಕೆಯಾದನು. ತಾನು ಕಂಡ ಕನಸಿನಂತೆ ತನ್ನ ಹಳ್ಳಿಗೆ ಸೌರಶಕ್ತಿಯ ಮೂಲಕ ನಿರಂತರ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಜಾರಿಗೆ ತಂದನು. ಒಂದು ಕಾಲದಲ್ಲಿ ಯಾರೂ ನಂಬದಿದ್ದ ಆ ಹಳ್ಳಿಯ ಹುಡುಗ ಇಂದು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದನು. ಅವನ ಯಶಸ್ಸಿನ ಹಿಂದೆ ಇದ್ದದ್ದು ಕೇವಲ ಬುದ್ಧಿವಂತಿಕೆಯಲ್ಲ, ಬದಲಾಗಿ ಸೋಲೊಪ್ಪದ ಹಠ, ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಕಥೆಯ ಸಾರಾಂಶ: ಕನಸು ಕಾಣಲು ಬಡತನ ಅಡ್ಡಿಯಲ್ಲ. ಕನಸು ಕಾಣುವ ಧೈರ್ಯ ನಿಮಗಿದ್ದರೆ ಇಡೀ ಜಗತ್ತು ನಿಮಗೆ ದಾರಿ ಮಾಡಿಕೊಡುತ್ತದೆ. ಸೋಲು ಅಂತಿಮವಲ್ಲ. ಸೋಲು ಎಂಬುದು ಕೇವಲ ಒಂದು ಪಾಠವಷ್ಟೇ ಹೊರತು ಪಯಣದ ಅಂತ್ಯವಲ್ಲ. ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆವರು ಮತ್ತು ಸಮಯ ನಿಮ್ಮನ್ನು ಗುರಿ ಮುಟ್ಟಿಸುತ್ತದೆ. ನಿಮ್ಮ ಹಿನ್ನೆಲೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ಪ್ರಯತ್ನಗಳು ನಿರ್ಧರಿಸುತ್ತವೆ. ಸಿದ್ಧಾರ್ಥನ ಈ ಕಥೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಈ ಕಥೆ ಖಂಡಿತವಾಗಿಯೂ ಸ್ಫೂರ್ತಿ ನೀಡುತ್ತದೆ ಎಂಬ ನಂಬಿಕೆ ನನಗಿದೆ. ವಿಕ್ಟೋರಿ ವೈಬ್, ದ ಪಲ್ಸ್ ಆಫ್ ಸಕ್ಸೆಸ್. Please subscribe and share the channel. Thank you for watching.